ಆಶ್ರಮಕ್ಕೆ ವಿವಿಧ ವಿಚಾರ, ವಿವಿಧ ಭಾವನೆಗಳು, ವಿವಿಧ ಯೋಚನೆಗಳು, ವಿವಿಧ ಸಮಸ್ಯೆಗಳು, ಭಿನ್ನ ಭಿನ್ನ ಸಮಸ್ಯೆಗಳನ್ನು ನನ್ನ ಮುಂದೆ ತಂದು ತೋಡ್ಕೊಂಡಾಗ ಅನೇಕ ನನಗೆ ತಿಳಿದು ಬಂದಿರುವ ಅನೇಕ ತಂತ್ರಗಳನ್ನು ಹೇಳ್ತೀನಿ. ಕಮ್ಮಿ ಆಗುತ್ತೆ. ಕಮ್ಮಿ ಆಯ್ತು, ಅವ್ರಿಗೆ ಕಮ್ಮಿ ಆಗುತ್ತಾ ಮತ್ತು ಹೊಸ 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 ಸಾಧಕರು ಬಂದೇ ಬರ್ತಾರೆ. ಸೊ ಒಬ್ಬ ಸಾಧಕರು ಬಂದರು, ಸುಮ್ಮನೆ ಕೂತಿರ್ಬೇಕು, ಮಾತಾಡಲಿಲ್ಲ. ಮತ್ತೆ ಎಂದಿನಂತೆ ಮಾತಾಡಲಿಲ್ಲ. ಹೇಳ್ರಿ ಏನು ಬೇಕು, ಏನು ತೊಂದರೆ ಅದ ಕೇಳಿದೆ. ಗುರುಜಿ, ಜೀವನ ಭಾಳ ಬೋರಾಗ್ಯದ, ಬೇಜಾರಾಗ್ಯದ, ಯಾಕೋ ಏನು ಮಜಾನೇ ಇಲ್ಲ, ಸತ್ತೋಗ್ಬೇಕು ಅನ್ಸಾಗತ್ತೈತೆ, ಪದೇ ಪದೇ ಸುಸೈಡ್ ಮಾಡ್ಕೋಬೇಕನ್ಸುತ್ತೆ. ಹೀಗೆ ಸುಸೈಡಲ್ ಟೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಿಮ್ಮಲ್ಲಿ ಏನಾದರೂ ತಂತ್ರಗಳು ಅದಾವನೋ ಬಂದ ಕೇಳ್ತಾ ಹೋದೆ. ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರ ಬರ್ತಾ ಇದೆ ಅಂತ ತಿಳ್ಕೊಂಡು, ಇಲ್ಲ ಗುರುಜಿ, ಏನು ಸುಮ್ಮನೆ ಇದು ಮಕ್ಕಿ ಅಂತ ಜೀವನ. ಬೆಳಗ್ಗೆ 8:30, 9, 10 ಏನು 11 ಅದಕ್ಕೇನು ಇತಿಮಿತಿ ಇಲ್ಲ, ನಂತರ ಒಂದು ನಿಯಮಿತನೇ ಇಲ್ಲ. ಯಾವಾಗಲೂ ಬೇಕನ್ನಿಸ್ದಾಗ ಹೇಳ್ತೀವಿ, ಇಲ್ಲಕ್ಕೆ ಇನ್ನೂ ಒಳ್ಳೆಯಾಡ್ತೀವಿ. 10:30, 11 ಕೂಡ ಮಲ್ಕೋತೀವಿ ಗುರುಜಿ. ಮತ್ತು ಹೇಳ್ತೀವಿ, ಪೇಪರ್ ಓದ್ತೀನಿ ರೀ, ಹಾಲು ಮೊದಲೇ ಚಹಾ ಕುಡಿತೀನಿ, ಆನಂತರ ಹೆಂಡತಿಗೆ ಬೇಯ್ತೀನಿ, ಮಕ್ಕಳನ್ನ ಸ್ವಲ್ಪ ಶಾಲೆಗೆ ಕಳಿಸ್ಬರ್ತೀನಿ. ಆಯ್ತು ರೀ, ನೌಕರಿ ಇಲ್ಲ, ಪಾಕರಿ ಇಲ್ಲ, ಆದರೆ ನೌಕರಿ ಮಾಡಬೇಕಾದ ಪ್ರಮೇಯನೂ ಇಲ್ಲ. ಯಾಕಂದ್ರೆ ಸಾಕಷ್ಟು ನಮ್ಮಪ್ಪ ಆಸ್ತಿ ಮಾಡಿಟ್ಟಾನ. ತಿಂಗಳ 2.5 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಗುರುಜಿ. ಬೇರೆ 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 ತಳಗ ಸ್ಟಾಲ್ಸ್ ಮಾಡ್ಯಾರ ನಮ್ಮ ಅಪ್ಪ. ಒಂದು 7-8 ಅಂಗಡಿ ಬಾಡಿಗೆ ಕೊಟ್ಟಿವಿ, ಮನೆ ಬಾಡಿಗೆ ಕೊಟ್ಟಿವಿ, ಆನಂತರ ಪೆಟ್ರೋಲ್ ಬಂಕಿಗೆ ಒಂದಿಷ್ಟು ಬಾಡಿಗೆ ಕೊಟ್ಟಿವಿ, ಬ್ಯಾಂಕಿಗೆ ಬಾಡಿಗೆ ಕೊಟ್ಟಿವಿ. ಎಲ್ಲ ಕೂಡಿ 2.5ರಿಂದ 3 ಲಕ್ಷ ಮಟ್ಟ ಬರುತ್ತೆ. ಮತ್ತು ದುಡಿಬೇಕಂತ ಇಲ್ಲ. ಅಲ್ಲಿ ಟೈಮ್ ಹೆಂಗೆ ಪಾಸ್ ಮಾಡ್ಬೇಕಂತ, ಹೌ ಟು ಕಿಲ್ ದ ಟೈಮ್ ನನಗೆ ಗೊತ್ತಾಗ್ತಾ ಇಲ್ಲ. ನಾ ಅಂದೆ, ಮೊದಲ ಈ ಬುಕ್ಕಿಗೆಲ್ಲ ಮಾತಾಡಿದ್ರೆಲ್ಲ ಸರಿ ಆಯಿತು, ನೀವೇನು ಇನ್ನೂ ಈಗ ಅದರಲ್ಲ ಹೌ ಟು ಕಿಲ್ ದ ಟೈಮ್ ಅಂತ ಹೇಳ್ಕೊಂಡು ಈ ಮಾತು ಎಂದೂ ಮಾತಾಡಬೇಡಂದೆ. ಯಾಕೆ ಗುರುಜಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಹೌ ಟು ಕಿಲ್ ದ ಟೈಮ್? ಹೌ ಟು ಕಿಲ್ ದ ಟೈಮ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ಇದರ ಅರ್ಥ ಗೊತ್ತಾಯ್ತು ನಿಮಗೆ? ಗೊತ್ತಿಲ್ಲ. ಸಮಯ ನಿಮ್ಮನ್ನು ಕೊಲ್ತಾ ಇದೆ. ಟೈಮ್ ಇಸ್ ಕಿಲ್ಲಿಂಗ್ ಯು. ಉಲ್ಟಾ ನೀವೇನು ಹೇಳಾಗುತ್ತೀರಿ? ಹೌ ಟು ಕಿಲ್ ದ ಟೈಮ್ ಅಂತ ತಿಳ್ಕೊಂಡು. ಇಲ್ಲ ರೀ, ಸಮಯ ನಮ್ಮನ್ನು ಇಂಚಾಗಿ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕೊಲ್ತಾ ಇದ್ದೀರಿ. ನೀವು ಯಾರಾದರೂ ಕೊಲ್ಲೋಕೆ? ನಿಮ್ಮಲ್ಲಿ ಆ ಶಕ್ತಿ ಇಲ್ಲವೇ ಇಲ್ಲ. ನೀವು ಏನೋ ತಪ್ಪು ತಿಳಿದಿರಿ ಸಮಯದ ಬಗೆಗೆ. ಯಾಕೆ ಇಡೀ ಜಗತ್ತನ್ನು ಆಳೋದೇ ಟ್ರುತ್, ಸ್ಪೇಸ್, ಟೈಮ್. ಟ್ರುತ್, ಸ್ಪೇಸ್, ಟೈಮ್. ಟ್ರುತ್, ಸ್ಪೇಸ್, ಟೈಮ್. ಇದನ್ನು ಬಿಟ್ಟರೆ 3ನೇದ್ದು ಇಲ್ಲವೇ ಇಲ್ಲ, 4ನೇದ್ದು. ಅಂಥೊಳಗೆ ಟೈಮ್ ಅಂದರೆ ಕಾಲ, ಅದನ್ನು ಕೀಲ್ ಮಾಡಕ್ಕೆ ಹೊಂಟಿರಲ್ಲ ನೀವು. ಅಂದೆ. ಸುಮ್ಮನೆ ಕುಂತ, ಅವಾಗ ಏನು ಮಾತಾಡಿ ಸುಮ್ಮನೆ ಕುಂತ. ಇಲ್ಲ ಗುರುಜಿ, ಭಾಳ ಬೋರ್ ಆಗ್ತಾಯಿದೆ. ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಗೊತ್ತಾಗ್ತಾರೆ. ಮಕ್ಕಳು ಕೂಡ ಖಾಲಿ ಕೂತಿರ್ತೀನಿ ಕರೆ, ಮಕ್ಕಳು ಕೂಡ ಟೈಮ್ ಕಳೀದಕ್ಕೆ ಆಗ್ತಾಯಿಲ್ಲ. ಖಾಲಿ ಕೂತಿರ್ತೀನಿ ಕರೆ, ಹೆಂಡತಿ ಕೂಡ ಮಾತಾಡೋ ಟೈಮ್ ಇಲ್ಲ. ಯಾಕೆ ಮಾತಾಡೋಕೆ ಹೋಗ್ತೀನಿ ಆಕೆ ಏನೋ ಒಂದು ಕೆಲಸದಾಗ, ಮಕ್ಕಳು ಕೂಡ ಮಾತಾಡೋ ಹೋಗ್ತೀನಿ ಅವ್ರು ಏನೋ ಒಂದು ಇದ್ರಾಗ, ಯಾರು ಕೂಡ ಮಾತಾಡೋ ಹೋಗ್ತೀನಿ ಟೈಮ್, ನೀ ಸ್ವಲ್ಪ ಫೋನ್ ಮಾಡಿ ಬರಬೇಕಾಗಿತ್ತು ಅಂತಾರೆ. ಎಲ್ಲರೂ ಹೋಗ್ಬೇಕಂದ್ರೆ ಗೆಳೆಯಾರು. ಬಟ್ ಸಂಜೆ ಅದು ಕೂಡ ಕುಡ್ಯಾಕ ಪಾರ್ಟಿಗೆ ಕರೀತಾರೆ. ಮಾಲ್ದು ಕುಡಿತಿದ್ದೆ, ಇದನ್ನು ಮಾಡ್ತಿದ್ದೆ, ಸಿಗರೇಟ್ ಸೇರ್ತಿದ್ದೆ. ಯಾರೋ ಒಬ್ಬರು ನಿಮ್ಮಂಥ ಗುರುಗಳು ಹೇಳಿದರು, ನನಗೆ ಯಾಕೋ ಪಟಾಸ್ತದು, ಬಿಟ್ಟುಬಿಟ್ಟೆ. ಈಗ ಅದು ಕುಡ್ಕೊತಿದ್ರೆ ಚೆನ್ನಾಗಿತ್ತು ಅನ್ನಿಸ್ತದೆ. ಈಗ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬರೀ ಅದನ್ನೇ ಮಾಡಿದ್ದೆ. ಎಷ್ಟು ದಿವಸ ಆತಂದರೆ ಮಾಡಿದ್ದೆ.
ಸ್ಟುಡಿಯೋಫೋನಿಕ್ ಆಗಿದೆ ಗುರುಜಿ ಲೈಫು. ಬೆಳಿಗ್ಗೆ ಹೇಳ್ತೀನಿ ಬಾತ್ರೂಮ್ ಹೋಗ್ತೀನಿ ಜಳಕ ಮಾಡ್ತೀನಿ ಪೇಪರ್ ಓದ್ತೀನಿ ಮತ್ತು ಅಲ್ಲಿ ಇಲ್ಲಿ ಅಡ್ಡಾಡ್ತೀನಿ, ವಾಟ್ಸಪ್ ನೋಡ್ಕೊಂಡು ಕೂಡ್ತೀನಿ, ಫೇಸ್ಬುಕ್ ನೋಡ್ತೀನಿ. ಹೆಂಗೆ ಹೋಗುತ್ತಾ ಬಟ್ ಹೋಗುತ್ತೆ ಟೈಮ್ ಕರೆ ದಿನ ಇದ್ದ ಮಾಡಬೇಕಲ್ಪ ಅಂತ ಏನು ಸಾಧಿಸಾಕತ್ತೀನಿ ಅಂತ ಬ್ಯಾಸರ ಬಿಟ್ಟತ್ರಿ. ಪದೇ 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 ದಿನ ಇದನ್ನ ಮಾಡೋದಾದ್ರೆ ಜೀವನ ಏನದ ಮಜಾ ಅದ್ರಾಗ ಸತ್ತು ಹೋಗ್ಬೇಕು ಅನ್ಸಾಕತ್ತೈತಿ. ಬಹುಶಃ ಇದೇ ವಿಚಾರ ಇದೇ ಯೋಚನೆ ಎಷ್ಟೋ ಜನಕ್ಕೆ ಬಂದಿರಬಹುದು. ಹಿಂದಕ್ಕೆ ಒಂದಿಬ್ಬರು ಮೂರು ಮಂದಿ ನನಗೆ ಹೇಳಿದ್ದಾರೆ ಇದನ್ನು. ಬದುಕು ಸ್ಟಿರಿಯೋಫೋನಿಕ್ ಆಗಿದೆ ಅಂದ್ಕೊಂಡು ಅದೇ ಮಾಡಿದ್ದು ಅಂದಿದ್ದು ಮಾಡೋ ಕಿಸ್ಬಾಯಿದಾಸ್ ಅಂತಾರಲ್ಲ ಹಾಗೆ ಬದುಕು ಏಕತಾನತೆ ಅಂತಾರೆ ಇದಕ್ಕೆ. ಏಕತಾನತೆಯ ಬದುಕು ನನಗೆ ಭಾಳ ಬೇಜಾರಾಗಿದೆ ಗುರುಜಿ. ಬಟ್ ಸಾಯ್ಬೇಕು ಅನ್ಸೋದಕ್ಕೆ ಹೆಂಗೆ ಸಾಯ್ಬೇಕು? ನನ್ನನ್ನು ನಾನೇ ಹೆಂಗೆ ಹೊಂದ್ಕೋಬೇಕು? ಅನೇಕ ವಿಚಾರ ಬರ್ತಾವ. ಇದಕ್ಕಾಗಿ ಪುಸ್ತಕನೂ ಓದಿನ ಗುರುಜಿ. ಯಾವುದೋ ಒಂದು ಪುಸ್ತಕ ಇಂಗ್ಲೀಷ್ ಪುಸ್ತಕ ಓದಿದೆ ಗುರುಜಿ. ಎಂಥದ್ದು ಒಬ್ಬರು ಇಂಗ್ಲೀಷ್ ಸಾಹಿತಿಗಳು ಬರೆದಂಥ ಫೈನಲ್ ಎಕ್ಸಿಟ್ ಅಂತ ತಿಳ್ಕೊಂಡು ಓದಿದೆ ಗುರುಜಿ. ಅದರೊಳಗೆ ಆತ್ಮಹತ್ಯೆಯನ್ನು ಮಾಡ್ತಕ್ಕಂಥ ವಿನೂತನ ತಂತ್ರಗಳದಾವ. ಬಟ್ ಅದನ್ನು ಮಾಡೋಕ್ಕೆ ಹೋದೆ ಭಯ ಬರಾಕತ್ತೈತೆ ಗುರುಜಿ. ಅದಕ್ಕೆ ನಿಮ್ಮ ಕಡೆ ಬಂದೀನಿ. ಏನು ಮಾಡ್ಬೇಕು ಹೇಳ್ರಿ ಗುರುಜಿ? ನಾ ಅಂದೆ ಬದುಕು ಪರಮಾತ್ಮ ಕೊಟ್ಟ ಒಂದು ಅದ್ಭುತ ಕೊಡುಗಿದೆ, ಅದ್ಭುತ ಅವಕಾಶ. ಪದೇ ಪದೇ ಬರ್ತಕ್ಕಂಥದ್ದಲ್ಲ ಈ ಮನುಷ್ಯ ಜನ್ಮ. ಯಾವ ಜನ್ಮದ ಪುಣ್ಯವು ಏನು ಮನುಷ್ಯರಾಗಿ ನಾವು ಹುಟ್ಟಿವಿ ಅಂಥ ಬದುಕನ್ನು ನೀವು ಕೊನೆಗಾಣಿಸ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ, ಅಂಥ ಬದುಕನ್ನು ಕೊನೆಗಾಣಿಸ್ಲಿಕ್ಕೆ ನೋಡ್ತಾ ಇದ್ದೀರಲ್ಲ. ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ನಮ್ಮಂಥವ್ರಿಗೆ ಸಮಯ ಸಿಗೋದಿಲ್ಲ ಅಂತಂತೀವಿ. ನಿಮಗೆ ಸಮಯ ಸಿಕ್ಕು ಏನು ಮಾಡಲಾಗದೆ ಒದ್ದಾಡ್ತಾ ಇದ್ದೀರಿ. ನಾ ಅಂತೀನಿ ತಮ್ಮ, ಇವತ್ತು ಯಾರಿಗೆ ಸಮಯ ಅದ ಅವನೇ ಶ್ರೀಮಂತ. ನಿನ್ನ ಹತ್ತಿರ ಸಮಯ ಅದಲ್ಲ ದೊಡ್ಡ ಶ್ರೀಮಂತ ನೀನು ಅಂದೆ. ಬೆಕ್ಕಸ ಬೆರಗಾಗಿ ಕಣ್ಣು ಅಗಲಿಸ್ಕೊಂಡು ಕೂತ. ಯಾರ ಹತ್ತಿರ ಸಮಯ ಇದೆ ಅವನು ಮಹಾಶ್ರೀಮಂತ. ಓದ್ಲಿಕ್ಕೆ ಸಮಯ ಇದೆ ಮಹಾಶ್ರೀಮಂತ. ಮಕ್ಕಳುಗಳು ಮಾತಾಡೋಕ್ಕೆ ಸಮಯ ಅದ ಮಹಾಶ್ರೀಮಂತ. ಬಿಸ್ನೆಸ್ ಮಾಡೋಕ್ಕೆ ಟೈಮ್ ಅದ ಮಹಾಶ್ರೀಮಂತ. ಪೇಪರ್ ಓದ್ಲಿಕ್ಕೆ ಟೈಮ್ ಅದ ಮಹಾಶ್ರೀಮಂತ. ಹೆಂಡ್ರು ಕೂಡ ಲಲ್ಲೆ ಹೊಡಿಲಿಕ್ಕೆ ಮಾತಾಡ್ತಾ ಕೂತ್ಕೊಂಡು ತಮ್ಮ ವಿಚಾರ ವಿನಿಮಯ ಮಾಡೋಕ್ಕೆ ಟೈಮ್ ಇದೆ ಅಂತಂದ್ರೆ ಮಹಾ ದೊಡ್ಡ ಶ್ರೀಮಂತರೇ. ಟೈಮ್ ಇಲ್ಲದೆ ಇದ್ದರೆ ಬಡವರು. ನಿನ್ನ ಹತ್ರ ಟೈಮ್ ಇದೆ ಮಹಾ ಶ್ರೀಮಂತ ನೀನು. ಆದ್ರೆ ಉಲ್ಟಾ ನೀನು ತಿಳ್ಕೊಳಕತ್ತಿ. ನಿನ್ನ ವಿಚಾರಗಳು ಹೆಂಗೆ ಬದಲಾಗ್ಯಾವ ಅಂದ್ರೆ ಅಂತ ಹೇಳ್ತಾ ಹೋದೆ ಅವ ಹಿಂಗೆ ಕುಂತ ಮೌನಿಯಾದ. ಕೆಲವು ನಡುವೆ ಒಂದಿಷ್ಟು ಪ್ರಶ್ನೆ ಹಾಕಿದ. ಆ ಪ್ರಶ್ನೆಗೆ ಅವನಿಗೆ ತಿಳಿಯುವ ಹಾಗೆ, ಅವನಿಗೆ ಮನಗಾಣುವ ಹಾಗೆ ಉತ್ತರ ಕೊಟ್ಟೆ. ಈಗ ಕಣ್ಣಾಗ ಆನಂದದ ಬಾಷ್ಪ ಬರಸಾಯ್ತು. ಗುರೂಜಿ ನಿಮ್ಮ ಹತ್ರ ಬರದೇ ಹೋಗಿದ್ದೀರ. ನಾನು ಅಕಸ್ಮಾತ್ ಬರಬಾರ್ದು ಬಿಡು, ಯಾರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಒಂದು ನಿರ್ಲಕ್ಷ್ಯ ಮಾಡಿ ಬಿಟ್ಟಿದ್ರೆ ಇವತ್ತು ನಾನು ಆತ್ಮಹತ್ಯೆಗೆ ಶರಣಾಗೇ ಬಿಡ್ತಿದ್ದೆ ಗುರೂಜಿ. ನೀವು ನನ್ನ ಕಣ್ ತರಿಸಿದ್ರಿ, ಬದುಕಿನ ಬಗ್ಗೆ ನನ್ನ ತಿಳುವಳಿಕೆ ಹೇಳಿದಿರಿ ಗುರೂಜಿ. ನಾನು ಈ ಬದುಕನ್ನು ಪ್ರೀತಿಸ್ತೀನಿ. ಇನ್ನು ಮೇಲೆ ನಾನು ಆತ್ಮಹತ್ಯೆ ಮಾತಾಡೋದಿಲ್ಲ ಅಂದ. ಮತ್ತು ಅವ ಈ ಟೆನ್ಷನ್ಗೆ ಒಳಗಾಗಿದ್ದ. ಏನಪ್ಪ ಅಂದ್ರೆ ಸ್ಟಿರಿಯೋಫೋನಿಕ್ನೆಸ್, ಏಕತಾನ ಬದುಕು. ಇದನ್ನು ಹೆಂಗೆ ಕೊನೆಗೊಳಿಸ್ಬೇಕು ಅಂತ ವಿಚಾರದಾಗಿದ್ದ. ಈಗ ಎಂಜಾಯ್ ಮಾಡ್ತೀನಿ ಇನ್ಮೇಲೆ ಅಂತ ತಿಳ್ಕೊಂಡು ಮಾತು ಕೊಟ್ಟು ಹೊರಗಡೆ ಹೋದ. ಈಗ ಅವನಿಗೆ
ಏನನ್ನಾದರೂ ಸಾಧಿಸುವ ಛಲ ಅವನ ಕಣ್ಣೊಳಗೆ ಇದ್ದದ್ದು ನಾ ಕಂಡೆ. ಹೀಗೆ ಒಂದು ದುರ್ಬಲ ಗಳಿಗೆಯೊಳಗೆ ಮನಸ್ಸಿನೊಳಗೆ ಏನೇನೋ ವಿಚಾರ ಬರ್ತಾವ. ಅದಕ್ಕೆ ನಾ ಪದೇ ಪದೇ ಹೇಳೋದು, ಡೋಂಟ್ ಟೇಕ್ ಇಮ್ಮಿಡಿಯೇಟ್ ಆ್ಯಕ್ಷನ್. ಡೋಂಟ್ ಟೇಕ್ ಇಮ್ಮಿಡಿಯೇಟ್ ಆ್ಯಕ್ಷನ್. ತತ್ಕ್ಷಣಕ್ಕೆ ರಿಯಾಕ್ಷನ್ ಮಾಡಿದ್ರಪ್ಪ ಅಂತಂದ್ರೆ ಏನೋ ಅನಾಹುತ ಆಗ್ಬಿಡ್ತದೆ. ತಿಳಿದು ಮಾತಾಡಬೇಕು, ತಿಳಿದು ಮಾಡಬೇಕು. ಆದ್ರೆ ನಾವು ಹೆಂಗದೇವಪ್ಪ ಅಂತಂದ್ರೆ ಮಾತಾಡಿದ ಮೇಲೆ ತಿಳ್ಕೊಳಾಗ್ತೀವಿ, ಮಾತಾಡಿದ ಮೇಲೆ ಯೋಚಿಸ್ತೀವಿ, ಯೋಚಿಸಿ ಮಾತಾಡೋದಿಲ್ಲ, ತಿಳ್ಕೊಂಡು ಮಾತಾಡೋದಿಲ್ಲ. ಎಲ್ಲ ಮಾಡಿದ ಮೇಲೆ ಯೋಚಿಸ್ತೀವಿ, ಮಾಡಿದ ಮೇಲೆ ದುಃಖ ಪಡ್ತೀವಿ, ಮಾಡಿದ ಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಪಶ್ಚಾತ್ತಾಪ ಪಡುವುದೇ ಮನುಷ್ಯನೋದ ದೌರ್ಬಲ್ಯ. ಮೊದಲು ಗೊತ್ತೇ ಆಗೋದಿಲ್ಲ ಅವನಿಗೆ ಪಶ್ಚಾತ್ತಾಪ. ಸೊ ನೀವು ಹೇಗಿದ್ದೀರಿ, ನಿಮ್ಮ ಮನಸ್ಸು ಹೇಗಿದೆ ನೋಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ಈ ಬದುಕು ಪರಮಾತ್ಮ ಕೊಟ್ಟ ಅತ್ಯಂತ ಅತ್ಯಂತ ಅಮೂಲ್ಯ ಕಾಣಿಕೆ, ದೇಣಿಗೆ, ಕಾಂಟ್ರಿಬ್ಯೂಷನ್. ಅದಕ್ಕಿಂತ ಹೆಚ್ಚಿಗೆ ಭಿಕ್ಷೆ. ದೇವರು ಕೊಟ್ಟಂಥ ಒಂದು ಅದ್ಭುತ ಭಿಕ್ಷೆ. ಸೊ ಇದನ್ನು ಸರಿಯಾಗಿ ಬಳಸ್ಕೊಂಡು ಕೃತಾರ್ಥರಾಗಬೇಕ್ರಿ. ಅಂದಾಗಲೇ ನಾವು ಹುಟ್ಟಿದ್ದು ಸಾರ್ಥಕ ಆಗ್ತದೆ. ಈ ಕುರಿತು ಚಿಂತನೆ ಮಾಡಿ. ಸುಮ್ಮನೆ ಏನು ಮಾಡ್ತಿರೋ ನೀವು ನೋಡ್ಕೊಳ್ಳಿ. ಇಷ್ಟು ದಿವಸ ಏನು ಮಾಡಿದೆ ಅಂತ ಕಲ್ಪಿಸ್ಕೊಳ್ಳಿ, ಊಹಿಸ್ಕೊಳ್ಳಿ, ಅದನ್ನು ತೆರೆದುಕೊಳ್ಳಿ, ರಿಕಾಲ್ ಮಾಡಿಕೊಳ್ಳಿ. ಹೌದಾ? ಅದನ್ನು ರಿಪ್ರೊಡ್ಯೂಸ್ ಮಾಡಿಕೊಳ್ಳಿ. ಏನು ಮಾಡಿದೆ ಇಷ್ಟು ದಿವಸ ಅಂತಿಕೊಂಡು, ಏನು ಮಾಡಬಾರ್ದಾಗಿತ್ತು ಅದನ್ನು ರಿಕಾಲ್ ಮಾಡ್ಕೊಳ್ಳಿ, ಯೋಚಿಸಿ. ಅದಕ್ಕೆ ಹಿಸ್ಟ್ರಿ ಅಂತಂದರೆ ಫಾಸ್ಟ್ ಲೈಫ್, ಕಳೆದು ಹೋದದ್ದು. ಆ ಹಿಸ್ಟ್ರಿ ಇವತ್ತು ಏನು ಅಲ್ಲಿ ಹಿಸ್ಟ್ರಿಯನ್ನು ನೋಡ್ಕೋಬೇಕು, ಇತಿಹಾಸವನ್ನು ಗಮನಿಸ್ಬೇಕು. ಆನಂತರ ಆ ಹಿಸ್ಟ್ರಿ ಒಂದು ಮಿಸ್ಟ್ರಿ ಆಗಿಬಿಟ್ಟದ ನಮಗೆ. ಈಗ ಹಿಸ್ಟ್ರಿ ಹೋಗಿ ಒಂದು ಮಿಸ್ಟ್ರಿ ಆಗಿಬಿಟ್ಟದ. ಅಂಥ ಮಿಸ್ಟ್ರಿ ಇರ್ತಕ್ಕಂಥ ಹಿಸ್ಟ್ರಿಯ ಕೆಲವು ಪುಟಗಳನ್ನು ನಾವು ತೆಗೆದು ನೋಡಬೇಕು. ತೆಗೆದು ನೋಡಿ ನ್ಯೂನತೆಗಳನ್ನು ಸರಿಪಡಿಸ್ಕೋಬೇಕು. ಬದುಕು ಬಂಗಾರ ಆಗ್ತದೆ. ಶ್ರೀ ಗುರುದೇವ್, ಶ್ರೀ ಗುರುದೇವ್.